RSG ಅಂಧರ ಬಳಗ ಸೃಷ್ಟಿಯಾಯಿತು ವಾಟ್ಸಾಪಿನೊಳಗ. RSGE Responsible State Government Visually Impaired Employees. The Information Hub. We are delighted to present you ಸ್ನೇಹಿತರೆ, ಮಾಹಿತಿ ಮೂಲಕ ಸಬಲೀಕರಣ. ಅಂಧರ ಕಣ್ಣಾಗಬಲ್ಲದು ತಂತ್ರಜ್ಞಾನ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ನೇರವಾಗಿ ನಿಮ್ಮ ಇಮೇಲ್ಗೆ ಪಡೆಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016 ಕುರಿತ ಸರಣಿ ಸಂಚಿಕೆ 25. ಇದು RSGE ಅಂದರೆ ಜವಾಬ್ದಾರಿಯುತ ರಾಜ್ಯ ಸರ್ಕಾರಿ ನೌಕರರ ಬಳಗದ ಕೊಡುಗೆ. ನಮ್ಮ ಧ್ಯೇಯ ಮಾಹಿತಿಯ ಮೂಲಕ ಸಬಲೀಕರಣ. ಒಂದು ವಿಷಯ ಯೋಚನೆ ಮಾಡಿ, ಒಂದು ಹಕ್ಕನ್ನ ಕಾಗದದ ಮೇಲೆ ಬರೆದ್ರೆ ಸಾಕ? ಇಲ್ಲ. ಆ ಹಕ್ಕನ್ನ ಯಾರಾದರೂ ಉಲ್ಲಂಘಿಸಿದಾಗ ಅದನ್ನ ಮರಳಿ ಪಡೆಯೋಕೆ ಒಂದು ದಾರಿನೇ ಇಲ್ಲ ಅಂದ್ರೆ ಆ ಹಕ್ಕಿಗೇನಾದ್ರೂ ಬೆಲೆ ಇರುತ್ತಾ? ಖಂಡಿತ ಇರಲ್ಲ. ನ್ಯಾಯ ಸಿಗುತ್ತೆ ಅನ್ನೋದು ಒಂದು ವಿಷಯ, ಆದ್ರೆ ಆ ನ್ಯಾಯಕ್ಕೋಸ್ಕರ ವರ್ಷಾನುಗಟ್ಲೆ ಕಾಯ್ಬೇಕಾಗ್ ಬಂದ್ರೆ ಅದು ನ್ಯಾಯ ಅಂತ ಅನಿಸ್ಕೊಳ್ಳುತ್ತಾ? ಅದರಲ್ಲೂ ಈಗಾಗಲೇ ಸಮಾಜದಲ್ಲಿ ಅದೆಷ್ಟೋ ಸವಾಲುಗಳನ್ನು ಎದುರಿಸ್ತಿರೋ ಅಂಗವಿಕಲತೆಯುಳ್ಳ ವ್ಯಕ್ತಿಗಳಿಗೆ ಈ ನಿಧಾನಗತಿಯ ನ್ಯಾಯ ವ್ಯವಸ್ಥೆ ಅನ್ನೋದು ಅದು ಇನ್ನೊಂದು ದೊಡ್ಡ ಶಿಕ್ಷೆ ಇದ್ದಾಗೆ ಅಲ್ವಾ? ಹೌದು. ನೀವು ಕೇಳಿದ ಪ್ರಶ್ನೆಗಳೇ ಇವತ್ತಿನ ನಮ್ಮ ಚರ್ಚೆಯ ಮೂಲ. ನ್ಯಾಯ ವಿಳಂಬವಾದರೆ ನ್ಯಾಯವನ್ನು ನಿರಾಕರಿಸಿದಂತೆ ಅನ್ನೋ ಮಾತು ಇಲ್ಲಿ ತುಂಬಾನೇ ಪ್ರಸ್ತುತ. ಸರಿ. ಈ ಕಾಯ್ದೆ ಕೇವಲ ಹಕ್ಕುಗಳನ್ನ ಪಟ್ಟಿ ಮಾಡಲ್ಲ. ಆ ಹಕ್ಕುಗಳ ಉಲ್ಲಂಘನೆಯಾದಾಗ ಬೇಗನೆ ನ್ಯಾಯ ಸಿಗೋ ಹಾಗೆ ಒಂದು ದೃಢವಾದ ಚೌಕಟ್ಟನ್ನು ಕೊಡುತ್ತೆ. ಓ, ಹಾಗಂಗೆ. ಇವತ್ತು ನಾವು ಆ ಚೌಕಟ್ಟಿನ 2 ಮುಖ್ಯ ಪಿಲ್ಲರ್ಗಳು ಅಂದ್ರೆ ಸೆಕ್ಷನ್ 84 ಮತ್ತು 85 ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಅದ್ಭುತ. ಹಾಗಾದ್ರೆ ಇದನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಸನ್ನಿವೇಶ ತಗೊಳ್ಳೋಣ. ಮಂಜುನಾಥ್ ಅಂತ ಒಬ್ಬ ಅಂಗವಿಕಲತೆಯುಳ್ಳ ವ್ಯಕ್ತಿ ಇದ್ದಾರೆ ಅಂದ್ಕೊಳ್ಳಿ. ಆಯ್ತು. ಅವರಿಗೆ ಯಾವುದೋ ಒಂದು ವಿಷಯದಲ್ಲಿ ಅನ್ಯಾಯ ಆಗಿದೆ. ಅವರು ನ್ಯಾಯಕ್ಕಾಗಿ ಹೋರಾಡಕ್ಕೆ ನಿರ್ಧಾರ ಮಾಡ್ತಾರೆ. ಆದ್ರೆ ಅವ್ರ ಮನಸ್ಸಲ್ಲಿ ಮೊದಲು ಬರೋ ಯೋಚನೆ ಏನು? ಅಯ್ಯೋ, ಕೋರ್ಟು ಕೇಸು ಅಂದ್ರೆ ವರ್ಷಗಟ್ಲೆ ಅಲಿಬೇಕಲ್ಲ ಅಂತ. ಸಹಜವಾದ ಆತಂಕ. ಈ ಆತಂಕಕ್ಕೆ ನಮ್ಮ ಕಾಯ್ದೆಯಲ್ಲಿ ಏನಾದ್ರೂ ಪರಿಹಾರ ಇದೆಯಾ? ಖಂಡಿತ ಇದೆ. ಅತ್ಯುತ್ತಮ ಪ್ರಶ್ನೆ. ಮಂಜುನಾಥ್ ಅವರ ಆತಂಕಕ್ಕಾಗಿಯೇ ಸೆಕ್ಷನ್ 84 ರೂಪಿಸಲಾಗಿದೆ. ಇದು ವಿಶೇಷ ನ್ಯಾಯಾಲಯ ಅಥವಾ ಸ್ಪೆಷಲ್ ಕೋರ್ಟ್ಸ್ ಬಗ್ಗೆ ಹೇಳುತ್ತೆ. ವಿಶೇಷ ನ್ಯಾಯಾಲಯ? ಹೌದು. ಇದರ ಮುಖ್ಯ ಉದ್ದೇಶವೇ ಮಂಜುನಾಥ್ ಅವರಂಥವರ ಪ್ರಕರಣಗಳನ್ನ ತ್ವರಿತವಾಗಿ ವಿಚಾರಣೆ ನಡೆಸಿ ನ್ಯಾಯ ಒದಗಿಸೋದು. ಸ್ಪೀಡಿ ಟ್ರಯಲ್ ಅಂತಾರಲ್ಲ ಹಾಗೆ. ತಾಳ್ಮೆ ಇರೋದು. ಸರಳವಾಗಿ ಹೇಳೋದಾದ್ರೆ ಇದು ನ್ಯಾಯಕ್ಕಿರೋ ಒಂದು ಫಾಸ್ಟ್ ಟ್ರ್ಯಾಕ್ ಲೇನ್ ಇದ್ದಾಗೆ. ಫಾಸ್ಟ್ ಟ್ರ್ಯಾಕ್? ಹೌದು. ಆದ್ರೆ ಇದಕ್ಕಾಗಿ ಹೊಸ ಕಟ್ಟಡವನ್ನೇನು ಕಟ್ಟಬೇಕಿಲ್ಲ. ಕಾನೂನು ಹೇಳೋದೇನಂದ್ರೆ ಪ್ರತಿ ಜಿಲ್ಲೆಯಲ್ಲೂ ಈಗಾಗಲೇ ಅಸ್ತಿತ್ವದಲ್ಲಿರುವ ಸೆಷನ್ಸ್ ನ್ಯಾಯಾಲಯವನ್ನೇ ಈ ಕಾಯ್ದೆಯ ಉದ್ದೇಶಕ್ಕಾಗಿ ವಿಶೇಷ ನ್ಯಾಯಾಲಯ ಅಂತ ಗುರುತುಪಡಿಸಬೇಕು ಅಂತ. ಒಂದು ನಿಮಿಷ. ಅಂದ್ರೆ ಇರುವ ಪ್ರಬಲ ನ್ಯಾಯಾಲಯಕ್ಕೆ ಈ ಹೆಚ್ಚುವರಿ ಜವಾಬ್ದಾರಿ ಕೊಡ್ತಾರ, ಸರಿನಾ? ನಿಖರವಾಗಿ. ಇದರಿಂದ ಸಮಯ, ಸಂಪನ್ಮೂಲ ಎರಡೂ ಉಳಿಯುತ್ತೆ. ಇದು ತುಂಬಾನೇ ಬುದ್ಧಿವಂತಿಕೆಯ ನಡೆ ಅಲ್ವಾ? ಖಂಡಿತ. ಇದರಿಂದ ತುಂಬಾ ಪ್ರಯೋಜನಗಳಿವೆ. ಒಂದು, ಸೆಷನ್ಸ್ ನ್ಯಾಯಾಲಯಕ್ಕೆ ಈಗಾಗ್ಲೇ ಗಂಭೀರ ಪ್ರಕರಣಗಳನ್ನ ವಿಚಾರಣೆ ಮಾಡಿದ ಅನುಭವ ಇರುತ್ತೆ. ಹೌದು. ಹಾಗಾಗಿ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಉಲ್ಲಂಘನೆಯಂತಹ ಗಂಭೀರ ಪ್ರಕರಣಗಳಿಗೆ ಬೇಕಾದ ಕಾನೂನಿನ ಗಾಂಭೀರ್ಯ ಮತ್ತು ಅನುಭವ ತಾನಾಗಿಯೇ ಸಿಗುತ್ತೆ. ಎರಡನೆಯದಾಗಿ, ಇದು ನ್ಯಾಯದ ಪ್ರವೇಶ ಅಥವಾ ಆಕ್ಸೆಸ್ ಟು ಜಸ್ಟಿಸ್ ಅನ್ನೋ ಒಂದು ಜಾಗತಿಕ ತತ್ವಕ್ಕೆ ಅನುಗುಣವಾಗಿದೆ. ನ್ಯಾಯ ಎಲ್ಲೋ ದೂರದಲ್ಲಿಲ್ಲ, ನಮ್ಮ ಜಿಲ್ಲೆಯಲ್ಲೇ ಇದೆ ಅನ್ನೋ ಭರವಸೆ ಸಿಗುತ್ತೆ. ಸರಿ. ಆದರೆ ಒಂದು ಜಿಲ್ಲೆಯಲ್ಲಿ ಒಂದಕ್ಕಿಂತ ಹೆಚ್ಚು ಸೆಷನ್ಸ್ ಕೋರ್ಟ್ಗಳಿರಬಹುದಲ್ಲ. ಅದರಲ್ಲಿ ಯಾವುದನ್ನ ವಿಶೇಷ ನ್ಯಾಯಾಲಯ ಅಂತ ಮಾಡಬೇಕು ಅಂತ ಯಾರು ನಿರ್ಧಾರ ಮಾಡ್ತಾರೆ? ಇದು ಬಹಳ ಮುಖ್ಯವಾದ ಪಾಯಿಂಟ್. ಈ ನಿರ್ಧಾರವನ್ನ ತಗೊಳ್ಳೋದು ರಾಜ್ಯ ಸರ್ಕಾರ. ಓಕೆ. ಆದರೆ ಅವರು ತಮಗೆ ಇಷ್ಟ ಬಂದ ಹಾಗೆ ಮಾಡಕ್ಕಾಗಲ್ಲ. ಅವರು ಆಯಾ ರಾಜ್ಯದ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಒಪ್ಪಿಗೆ ಅಥವಾ ಕನ್ಕರೆನ್ಸ್ ಪಡಿಲೇಬೇಕು. ಆಹಾ, ಮುಖ್ಯ ನ್ಯಾಯಮೂರ್ತಿಗಳ ಒಪ್ಪಿಗೆ. ಅದು ಯಾಕೆ ಅಷ್ಟು ಮುಖ್ಯ? ಸರ್ಕಾರವೇ ನೇರವಾಗಿ ಯಾಕೆ ನಿರ್ಧಾರ ಮಾಡಬಾರ್ದು? ಇದೊಂದು ರೀತಿ ಸೇಫ್ಟಿ ಮೆಕ್ಯಾನಿಸಮ್ ಇದ್ದ ಹಾಗೆ. ಯೋಚನೆ ಮಾಡಿ, ಮುಖ್ಯ ನ್ಯಾಯಮೂರ್ತಿಗಳ ಒಪ್ಪಿಗೆ ಇಲ್ಲ ಅಂದಿದ್ರೆ ರಾಜಕೀಯ ಒತ್ತಡಕ್ಕೆ ಒಳಗಾಗಿ ಸರಿಯಲ್ಲದ ಅಥವಾ ಈಗಾಗಲೇ ಸಿಕ್ಕಾಪಟ್ಟೆ ಕೇಸ್ಗಳಿರೋ ನ್ಯಾಯಾಲಯವನ್ನ ನೇಮಿಸೋ ಸಾಧ್ಯತೆ ಇರ್ತಿತ್ತು. ಹೌದಲ್ಲ? ಹೌದು, ನಿಜ. ಆಗ ವಿಶೇಷ ನ್ಯಾಯಾಲಯ ಅನ್ನೋ ಉದ್ದೇಶನೇ ಹಾಳಾಗ್ತಿತ್ತು. ಎಕ್ಸಾಕ್ಟ್ಲಿ.
ಯಾವ ನ್ಯಾಯಾಲಯಕ್ಕೆ ಈ ಜವಾಬ್ದಾರಿ ನಿಭಾಯಿಸೋಕೆ ಸಾಮರ್ಥ್ಯ ಇದೆ ಅನ್ನೋದು ನ್ಯಾಯಾಂಗಕ್ಕೆ ಚೆನ್ನಾಗಿ ಗೊತ್ತಿರುತ್ತೆ. ಈ ಒಪ್ಪಿಗೆಯ ನಿಯಮದಿಂದ ನ್ಯಾಯಾಂಗದ ಸ್ವಾತಂತ್ರ್ಯ ಉಳಿಯುತ್ತೆ ಮತ್ತು ಇಡೀ ಪ್ರಕ್ರಿಯೆ ಪಾರದರ್ಶಕವಾಗಿರುತ್ತೆ. ಹಾಗಾದ್ರೆ ನಮ್ಮ ಮಂಜುನಾಥ್ ಅವರ ಪ್ರಕರಣಕ್ಕೆ ಈಗ ಅವರ ಜಿಲ್ಲೆಯಲ್ಲೇ ಒಂದು ವಿಶೇಷ ನ್ಯಾಯಾಲಯ ಸಿದ್ಧವಾಗಿದೆ. ಆದರೆ ನ್ಯಾಯಾಲಯದಲ್ಲಿ ಅವರ ಪರವಾಗಿ ವಾದ ಮಾಡೋಕೆ ಒಬ್ಬ ಸಮರ್ಥ ವಕೀಲರು ಬೇಕಲ್ಲ? ಖಂಡಿತ ಬೇಕು. ಎಲ್ಲರಿಗೂ ಒಳ್ಳೆ ವಕೀಲರನ್ನ ನೇಮಿಸ್ಕೊಳ್ಳೋಕೆ ಆರ್ಥಿಕ ಶಕ್ತಿ ಇರಲ್ಲ. ಆಗೇನ್ ಮಾಡೋದು? ಇಲ್ಲಿ ಸೆಕ್ಷನ್ 85 ಚಿತ್ರಕ್ಕೆ ಬರುತ್ತಾ? ಹೌದು, ನಿಮ್ಮ ಯೋಚನೆ ಸರಿಯಾದ ದಾರಿಯಲ್ಲಿದೆ. ವಿಶೇಷ ನ್ಯಾಯಾಲಯ ಎಷ್ಟೇ ಶಕ್ತಿಶಾಲಿಯಾಗಿದ್ರೂ ಅಲ್ಲಿ ಪ್ರಕರಣವನ್ನ ಪರಿಣಾಮಕಾರಿಯಾಗಿ ಮಂಡಿಸೋಕೆ ಒಬ್ಬ ನುರಿತ ವಕೀಲರು ಬೇಕೇ ಬೇಕು. ಅದನ್ನೇ ಸೆಕ್ಷನ್ 85 ನೋಡ್ಕೊಳ್ಳುತ್ತೆ. ಸರಿ. ಇದು ವಿಶೇಷ ಸಾರ್ವಜನಿಕ ಅಭಿಯೋಜಕರು ಅಥವಾ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರ ನೇಮಕಾತಿ ಬಗ್ಗೆ ಹೇಳುತ್ತೆ. ಇವರು ಯಾರು? ಅಂದ್ರೆ ಸಾಮಾನ್ಯ ಸರ್ಕಾರಿ ವಕೀಲರಿಗೂ ಇವರಿಗೂ ಏನಾದರೂ ವ್ಯತ್ಯಾಸ ಇದೆಯಾ? ಅಂದ್ರೆ ಇವರು ಈ ರೀತಿಯ ಪ್ರಕರಣಗಳಲ್ಲೇ ಪರಿಣಿತಿ ಹೊಂದಿದ ಸರ್ಕಾರದ ಪರವಾಗಿ ವಾದಿಸೋ ವಕೀಲರು. ಪ್ರತಿಯೊಂದು ವಿಶೇಷ ನ್ಯಾಯಾಲಯಕ್ಕೂ ರಾಜ್ಯ ಸರ್ಕಾರ ಇವರನ್ನ ನೇಮಿಸ್ತೆ. ಇವರ ಕೆಲಸ ಏನು? ಇವರ ಕೆಲಸ ಮಂಜುನಾಥ್ ಅವರಂಥ ಸಂತ್ರಸ್ತರ ಪರವಾಗಿ ನ್ಯಾಯಾಲಯದಲ್ಲಿ ವಾದ ಮಂಡಿಸೋದು, ಸಾಕ್ಷಿಗಳನ್ನ ಒದಗಿಸೋದು, ಒಟ್ನಲ್ಲಿ ನ್ಯಾಯಕ್ಕಾಗಿ ಹೋರಾಡೋದು. ಓಹೋ, ಇವ್ರನ್ನ ನೇಮ್ಸೋಕೇನಾದ್ರೂ ನಿರ್ದಿಷ್ಟ ಅರ್ಹತೆಗಳು ಇದೆಯಾ? ಯಾರನ್ನ ಬೇಕಾದ್ರೂ ನೇಮ್ಸ್ಬೋದಾ? ಇಲ್ಲ, ಅಲ್ಲಿಯೂ ಒಂದು ಮಾನದಂಡ ಇದೆ. ಕಾನೂನಿನ ಪ್ರಕಾರ ಈ ಹುದ್ದೆಗೆ ನೇಮಕಗೊಳ್ಳೋ ವ್ಯಕ್ತಿ ಕನಿಷ್ಠ 7 ವರ್ಷಗಳ ಕಾಲ ವಕೀಲರಾಗಿ ಪ್ರಾಕ್ಟೀಸ್ ಮಾಡಿದ ಅನುಭವ ಹೊಂದಿರಬೇಕು. 7 ವರ್ಷ? ಆ 7 ವರ್ಷಗಳ ಅನುಭವ ಅನ್ನೋ ನಿಯಮದ ಹಿಂದೆ ಏನಾದ್ರೂ ತರ್ಕ ಇದೆಯಾ? ಖಂಡಿತ ಇದೆ. ಯಾಕಂದ್ರೆ ಈ ಪ್ರಕರಣಗಳು ಕೇವಲ ಕಾನೂನು ಜ್ಞಾನವನ್ನಷ್ಟೇ ಅಲ್ಲ, ಒಂದ್ರೀತಿ ಸಂವೇದನಾಶೀಲತೆಯೂ ಕೇಳುತ್ತೆ. ಸೆನ್ಸಿಟಿವಿಟಿ. ಹೌದು, ಅಂಗವಿಕಲತೆಯುಳ್ಳ ವ್ಯಕ್ತಿಗಳು ಎದುರಿಸೋ ಸವಾಲುಗಳು, ಈ ಕಾನೂನಿನ ಆಶಯ, ಕೋರ್ಟ್ನ ಕಾರ್ಯವಿಧಾನ ಇವೆಲ್ಲದರ ಬಗ್ಗೆ ಆಳವಾದ ತಿಳುವಳಿಕೆ ಬೇಕಾಗುತ್ತೆ. 7 ವರ್ಷಗಳ ಅನುಭವ ಇದ್ರೆ ಕಾನೂನಿನ ಪ್ರಬುದ್ಧತೆ ಮತ್ತು ವಿಚಾರಣೆಯ ಅನುಭವ ಇದೆ ಅಂತ ಖಾತ್ರಿಯಾಗುತ್ತೆ. ಸರಿ. ಆದ್ರೆ ಇಲ್ಲಿ ನನಗೊಂದು ಪ್ರಶ್ನೆ. ಒಬ್ಬ ವಕೀಲರಿಗೆ 7 ವರ್ಷ ಕ್ರಿಮಿನಲ್ ಕೇಸ್ಗಳನ್ನು ನಡೆಸಿದ ಅನುಭವ ಇರಬಹುದು. ಆದರೆ ಅಂಗವಿಕಲತೆ ಕಾನೂನಿನ ಬಗ್ಗೆ ವಿಶೇಷ ಜ್ಞಾನ ಇಲ್ಲದಿದ್ರೆ ಸಂತ್ರಸ್ತರಿಗೆ ಅನ್ಯಾಯ ಆಗಲ್ವಾ? ಇದು ತುಂಬಾನೇ ಪ್ರಾಯೋಗಿಕವಾದ ಪ್ರಶ್ನೆ. ನೋಡಿ, ಕಾನೂನು ಕನಿಷ್ಠ 7 ವರ್ಷ ಅಂತ ಹೇಳುತ್ತೆ. ಇದರ ಆಶಯ ಏನಂದ್ರೆ ಸರ್ಕಾರ ಕೇವಲ ಅನುಭವ ಅಷ್ಟೇ ಅಲ್ಲ, ಈ ವಿಷಯದಲ್ಲಿ ಆಸಕ್ತಿ, ಜ್ಞಾನ ಇರೋ ವಕೀಲರನ್ನ ಆಯ್ಕೆ ಮಾಡಬೇಕು ಅಂತ. ಅಂದ್ರೆ ಸರ್ಕಾರ ಅವರಿಗೆ ವಿಶೇಷ ತರಬೇತಿ ಕೊಡ್ಬೋದಾ? ಖಂಡಿತ. ಸರ್ಕಾರ ಇಂಥ ವಕೀಲರಿಗೆ ವಿಶೇಷ ತರಬೇತಿ ಮತ್ತು ಸಂವೇದನಾ ಕಾರ್ಯಾಗಾರಗಳನ್ನ ನಡೆಸಬೇಕು. ಕಾನೂನು ಒಂದು ಚೌಕಟ್ಟು ಕೊಡುತ್ತೆ, ಅದನ್ನ ಸರಿಯಾಗಿ ಜಾರಿಗೆ ತರೋದು ಸರ್ಕಾರದ ಜವಾಬ್ದಾರಿ. ಅಂದ್ರೆ ನಮ್ಮ ಮಂಜುನಾಥ್ ಅವರ ಕಥೆಗೆ ವಾಪಸ್ ಬಂದ್ರೆ ಅವರ ಜಿಲ್ಲೆಯಲ್ಲೇ ಒಂದು ವಿಶೇಷ ನ್ಯಾಯಾಲಯ ಸಿಕ್ಕು, ಹೌದು, ಮತ್ತೆ ಅವ್ರ ಪರವಾಗಿ ವಾದ ಮಾಡೋಕೆ ಕನಿಷ್ಠ 7 ವರ್ಷಗಳ ಅನುಭವ ಇರೋ ಒಬ್ಬ ವಿಶೇಷ ಸರ್ಕಾರಿ ವಕೀಲರು ಸಿಕ್ಕರು. ಎಕ್ಸಾಕ್ಟ್ಲಿ. ಇದರಿಂದ ಅವರ ನ್ಯಾಯದ ಹೋರಾಟಕ್ಕೆ ಒಂದು ದೊಡ್ಡ ಬಲ ಬಂದ ಹಾಗಾಯಿತು. ಇಡೀ ವ್ಯವಸ್ಥೆಯೇ ಅವರ ಬೆಂಬಲಕ್ಕೆ ನಿಂತ ಹಾಗೆ. ಇದುವೇ ಈ 2 ಸೆಕ್ಷನ್ಗಳ ಒಟ್ಟು ಸಾರಾಂಶ. ಏನ್ ಹೇಳ್ಬೋದು? ಹಕ್ಕುಗಳಿಗೆ ನ್ಯಾಯಾಲಯದ ಬಲ, ನ್ಯಾಯಕ್ಕೆ ವಿಶೇಷ ತಜ್ಞರ ಬೆಂಬಲ. ಇದು ಕೇವಲ ಒಂದು ಘೋಷಣೆಯಲ್ಲ, ಇದೊಂದು ಭರವಸೆ. ಅದ್ಭುತ. ಈ ಚರ್ಚೆ ನಿಜವಾಗ್ಲೂ ಕಣ್ಣು ತೆರೆಸುವಂತಿದೆ. ಈಗ ಕೇಳುಗರಿಗೆ ಈ ವಿಷಯ ಎಷ್ಟು ಸ್ಪಷ್ಟವಾಗಿದೆ ಅಂತ ನೋಡಕ್ಕೆ ಕೆಲವು ಪ್ರಶ್ನೆಗಳನ್ನ ಕೇಳಿದ್ರೆ ಹೇಗೆ? ಖಂಡಿತ, ಕೇಳಿ. ಸರಿ. ಮೊದಲ ಪ್ರಶ್ನೆ, ಸೆಕ್ಷನ್ 84ರ ಅಡಿಯಲ್ಲಿ ವಿಶೇಷ ನ್ಯಾಯಾಲಯವನ್ನು ಸ್ಥಾಪಿಸುವ ಅಧಿಕಾರ ಯಾರಿಗಿದೆ? ಆಪ್ಷನ್ ಅ ಕೇಂದ್ರ ಸರ್ಕಾರಕ್ಕೆ, ಆಪ್ಷನ್ ಅ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಒಪ್ಪಿಗೆಯೊಂದಿಗೆ ರಾಜ್ಯ ಸರ್ಕಾರಕ್ಕೆ, ಅಥವಾ ಇ ಜಿಲ್ಲಾಧಿಕಾರಿಗೆ. ಸರಿಯಾದ ಉತ್ತರ ಆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಒಪ್ಪಿಗೆಯೊಂದಿಗೆ ರಾಜ್ಯ ಸರ್ಕಾರಕ್ಕೆ. ನಾವು ಮಾತಾಡಿದ ಹಾಗೆ ಕಾರ್ಯಾಂಗ ಮತ್ತು ನ್ಯಾಯಾಂಗದ ಈ ಸಹಯೋಗ ಇದೆಯಲ್ಲ, ಹೌದು, ಅದು ಒಂದು ನಿಷ್ಪಕ್ಷಪಾತ ಆಯ್ಕೆಗೆ ಎಷ್ಟು ಮುಖ್ಯ ಅನ್ನೋದನ್ನ ಇದು ತೋರಿಸುತ್ತೆ. ಕರೆಕ್ಟ್. ಈಗ ಎರಡನೇ ಪ್ರಶ್ನೆ, ಸೆಕ್ಷನ್ 85ರ ಅಡಿಯಲ್ಲಿ ವಿಶೇಷ ಸಾರ್ವಜನಿಕ ಅಭಿಯೋಜಕರಾಗಿ ನೇಮಕಗೊಳ್ಳೋಕೆ ವಕೀಲರಿಗೆ ಕನಿಷ್ಠ ಎಷ್ಟು ವರ್ಷಗಳ ವೃತ್ತಿ ಅನುಭವ ಇರಬೇಕು? ಆಪ್ಷನ್ಸ್. ಓ ಸಾರಿ, ಆ 5 ವರ್ಷಗಳು, ಆ 10 ವರ್ಷಗಳು, ಅಥವಾ ಈ 7 ವರ್ಷಗಳು? ಇದರ ಉತ್ತರ 7 ವರ್ಷಗಳು.
ಈ ಸೂಕ್ಷ್ಮ ಪ್ರಕರಣಗಳನ್ನ ನಿಭಾಯಿಸೋಕೆ ಬೇಕಾದ ಕಾನೂನು ಪ್ರಬುದ್ಧತೆ ಮತ್ತು ಅನುಭವವನ್ನ ಈ ನಿಯಮ ಖಚಿತಪಡಿಸುತ್ತೆ. ಸರಿ. ಈಗ ಕೊನೆಯ ಮತ್ತು ಬಹುಶಃ ಅತಿ ಮುಖ್ಯವಾದ ಪ್ರಶ್ನೆ. ಈ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸೋ ಮುಖ್ಯ ಉದ್ದೇಶ ಏನು? ಆ ಅಂಗವಿಕಲತೆಯುಳ್ಳ ವ್ಯಕ್ತಿಗಳ ಹಕ್ಕುಗಳ ಉಲ್ಲಂಘನೆಗೆ ಸಂಬಂಧಿಸಿದ ಪ್ರಕರಣಗಳ ತ್ವರಿತ ವಿಚಾರಣೆಯನ್ನು ಖಚಿತಪಡಿಸುವುದು, ಆ ಅಪರಾಧಿಗಳಿಗೆ ವಿಧಿಸೋ ದಂಡದ ಮೊತ್ತವನ್ನು ಹೆಚ್ಚಿಸುವುದು, ಅಥವಾ ಈ ವಿಷಯದಲ್ಲಿ ಹೊಸ ಕಾನೂನುಗಳನ್ನು ರಚಿಸುವುದು? ಉತ್ತರ ತುಂಬಾನೇ ಸ್ಪಷ್ಟವಾಗಿದೆ. ಅದು ತ್ವರಿತ ವಿಚಾರಣೆಯನ್ನು ಖಚಿತಪಡಿಸುವುದು. ಈ ಇಡೀ ವ್ಯವಸ್ಥೆಯ ಹೃದಯವೇ ವೇಗ. ಸಂತ್ರಸ್ತರಿಗೆ ಕಾಯಿಸದೆ ಬೇಗ ನ್ಯಾಯ ಒದಗಿಸುವುದೇ ಇದರ ಗುರಿ. ಧನ್ಯವಾದಗಳು. ಈ ಪ್ರಶ್ನೋತ್ತರದಿಂದ ಇಡೀ ವಿಷಯದ ಸಾರಾಂಶ ಸ್ಪಷ್ಟವಾಯಿತು ಅಂದ್ಕೊಳ್ತೀನಿ. ಹಾಗಾದ್ರೆ ಇಂದಿನ ನಮ್ಮ ಚರ್ಚೆಯನ್ನ ಒಟ್ಟಾಗಿಸಿ ಹೇಳೋದಾದ್ರೆ, ಈ 2 ಸೆಕ್ಷನ್ಗಳು ಅಂಗವಿಕಲತೆಯುಳ್ಳ ವ್ಯಕ್ತಿಗಳಿಗೆ ಒಂದು ಸಂಪೂರ್ಣ ಬೆಂಬಲ ವ್ಯವಸ್ಥೆ ಅಥವಾ ಸಪೋರ್ಟ್ ಸಿಸ್ಟಮ್ ಅನ್ನೇ ನಿರ್ಮಿಸುತ್ತೆ. ಹೌದು, ಇದು ಕೇವಲ ಕಾನೂನು ಪುಸ್ತಕದಲ್ಲಿರೋ ಅಕ್ಷರಗಳಲ್ಲ. ಇದು ನ್ಯಾಯವನ್ನ ಹುಡುಕೋ ದಾರಿಯಲ್ಲಿ ನೀವೊಬ್ಬರೇ ಇಲ್ಲ ಅನ್ನೋ ಭರವಸೆ ನೀಡೋ ಒಂದು ಜೀವಂತ ವ್ಯವಸ್ಥೆ. ಅದ್ಭುತವಾಗಿ ಹೇಳಿದ್ರಿ. ಇವತ್ತಿನ ಚರ್ಚೆಯ ಕೊನೆಯಲ್ಲಿ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಉಳಿದಿದೆ. ಹೇಳಿ. ಈ ವಿಶೇಷ ನ್ಯಾಯಾಲಯಗಳು, ಅಭಿಯೋಜಕರು, ಇವೆಲ್ಲ ಶಕ್ತಿಶಾಲಿ ಸಾಧನಗಳು ಅನ್ನೋದರಲ್ಲಿ ಸಂಶಯವೇ ಇಲ್ಲ. ನಮ್ಮ ಕಾಲ್ಪನಿಕ ಪಾತ್ರ ಮಂಜುನಾಥನ್ಗೆ ಒಂದು ವೇಗದಾರಿ ಸಿಕ್ತು. ಆದ್ರೆ ದೂರದ ಹಳ್ಳಿಗಳಲ್ಲಿ ಮಾಹಿತಿ ಕೊರತೆಯಿಂದ ಬಳಲ್ತಿರುವ, ತಮ್ಮ ಹಕ್ಕುಗಳ ಬಗ್ಗೆಯೇ ತಿಳಿಯದ ಅದೆಷ್ಟೋ ಮಂಜುನಾಥರುಗಳು ನಮ್ಮ ಸಮಾಜದಲ್ಲಿದ್ದಾರೆ. ಹೌದು, ನಿಜ. ಅವರಿಗೆ ಈ ನ್ಯಾಯದ ವೇಗದಾರಿ ಇದೆ ಅಂತ ತಿಳಿಸೋದು ಹೇಗೆ? ಕಾನೂನು ಒಂದು ಹೆದ್ದಾರಿಯನ್ನ ನಿರ್ಮಿಸ್ಬೋದು, ಆದ್ರೆ ಆ ಹೆದ್ದಾರಿಯಲ್ಲಿ ಸಾಗೋಕೆ ಅರಿವು ಅನ್ನೋ ವಾಹನ ಬೇಕಲ್ವೇ? ಆ ವಾಹನವನ್ನ ಪ್ರತಿಯೊಬ್ಬರ ಹತ್ತಿರ ತಲುಪಿಸೋದು ಹೇಗೆ? ಇದರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಬೇಕಿದೆ. ಖಂಡಿತ. ಈ ಕಾಯ್ದೆಯ ಉಳಿದ ನಿಬಂಧನೆಗಳನ್ನು ನಮ್ಮ ಮುಂದಿನ ಚರ್ಚೆಯಲ್ಲಿ ನೋಡೋಣ. RSGA ಬಳಗದ ನಿರ್ವಾಹಕರ ಪರವಾಗಿ ಆಲಿಸಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು. ಮುಂದಿನ ಸಂಚಿಕೆಗಳ ಬಗ್ಗೆ ಮಾಹಿತಿ ಪಡೆಯಲು ಚಾನೆಲ್ಗೆ ಚಂದಾದಾರರಾಗಿ, ಹಾಗೇ ಮೂಲ ಕಾಯ್ದೆಯನ್ನು ಓದಲು ಮರೆಯಬೇಡಿ.